ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಲೈಫ್ ಬೋಟ್. ಹೇಗಿದ್ದೀರಿ ಎಲ್ಲರೂ? ಖುಷಿಯಾಗಿ ಹ್ಯಾಪಿಯಾಗಿದ್ದೀರಿ ಅಂತ ನಾನು ಇವತ್ತು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಪೂಜೆಗೆ ಗಾರ್ಡನ್ನಲ್ಲಿ ಹೋಗಿ ಹೂವುಗಳನ್ನ ಕಿತ್ಕೊ ಬಂದಿದ್ದಾರೆ ನಮ್ಮ ಹಸ್ಬೆಂಡು. ಅದನ್ನು ನಾನು ನೀರಲ್ಲಿ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ದೇವ್ರಿಗೆ ಮುಡ್ಸೋಕ್ಕಿಂತ ಮುಂಚೆ ಈ ಥರ ಹೂವುಗಳೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡು ದೇವರಿಗೆ ಮುಡಿಸ್ತೀನಿ. ಆವಾಗಲೇ ನನಗೊಂಥರ ಸಮಾಧಾನ. ಯಾಕಂದರೆ ಬಿಸಿಲಲ್ಲಿ ಧೂಳು ಮತ್ತು ಹೂವುಗಳು ಸ್ವಲ್ಪ ಬಾಡ್ದಂಗೆ ಇರುತ್ತೆ, ಮತ್ತು ಧೂಳೆಲ್ಲ ಕುತ್ಕೊಂಡಿರುತ್ತೆ. ಇದರಲ್ಲಿ ಸ್ವಲ್ಪ ಹುಳಗಳು, ಇರುವೆಗಳು, ಆ ಥರ ಕಪ್ಪು ಇರುವೆಗಳು ಇರುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ನೀಟಾಗಿ ನೀರಲ್ಲಿ ತೊಳೆದು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ಪೂಜೆಗೆ ಬಳಸ್ತೀನಿ. ಇವತ್ತು ನಾನು ತುಂಬಾ ಬ್ಯುಸಿ ಶೆಡ್ಯೂಲಲ್ಲಿದ್ದೀನಿ. ಯಾಕಂದರೆ ದಿಲ್ವಿನ್ ಬರ್ಡೇಗೆ 2 ಡೇಸೇ ಇರೋದು. ಶಾಪಿಂಗ್ ಎಲ್ಲ ಮುಗೀತು. ಇವಾಗ ತಂದಿರೋ ಗಿಫ್ಟ್ಸ್ನೆಲ್ಲ ಪ್ಯಾಕಿಂಗ್ ಮಾಡಬೇಕು, ಮತ್ತು ಮನೆ ಕೆಲಸ ಎಲ್ಲ ಫಟಾಫಟ ಅಂತ ಮಾಡಿಬಿಡಬೇಕು. ಅದಕ್ಕೋಸ್ಕರ ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿದಾದಮೇಲೆ ಈ ಥರ ದೇವ್ರಿಗೆ ಪೂಜೆ ಮಾಡೋಕ್ಕೆ ಹೂವುಗಳೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬಾ ಡಸ್ಟ್ ಇರುತ್ತೆ. ಇವಾಗ ಬಿಸಿಲುಗಾಲ ಮತ್ತು ಧೂಳು ಗಾಳಿ ಎಲ್ಲ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಕ್ಲೀನ್ ಮಾಡಿಕೊಂಡು ನಾನು ದೇವರಿಗೆ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಂಟಪ ಎಲ್ಲ ನೀಟಾಗಿ ಒರೆಸ್ಕೋಬೇಕು. ನಾನು ಎಲ್ಲ ಇವತ್ತೇ ಪೂಜೆಗಳದೆಲ್ಲ ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ನಾಳೆ ಒಂದು ಬರ್ಡೇ ದಿನ ಈಸಿಯಾಗಿ ನಾನು ಮಾಡಿರೋ ಪ್ಲ್ಯಾನ್ಸ್ ಎಲ್ಲನೂ ಕವರ್ ಮಾಡ್ಬೋದು ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಹೂವು ರೆಡಿ ಆಯಿತು. ಇವಾಗ ಮಂಟಪಕ್ಕೆ ಹೋಗ್ಬಿಟ್ಟು ನೀಟಾಗಿ ನಾನು ದೇವ್ರ ಮಂಟಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಮನೆ ಕೆಲಸ ಎಲ್ಲ ಮುಗ್ದೋಗಿದೆ. ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು. ದಿಲ್ವಿನ್ ಸ್ಕೂಲ್ಗೆ ಹೋಗಿದ್ದಾನೆ. ನೋಡು, ಇವನೊಬ್ಬ ಇದ್ದಾನೆ. ಇವನು ನನ್ನ ಜೊತೆ ಯಾವಾಗೂ ಇರ್ತಾನೆ. ಆದರೆ ಈ ವರ್ಷ ಇವನು ಸ್ಕೂಲ್ಗೆ ಹೋಗ್ತಾನೆ. ಅದೊಂದು ಖುಷಿ ಅವನಿಗೆ. ಬಟ್ ನನಗಂತೂ ತುಂಬಾ ಚಿಂತೆ ಆಗ್ತಿದೆ, ಯಾವ ರೀತಿ ರಿಯಾಕ್ಟ್ ಆಗ್ತಾನೋ ಸ್ಕೂಲ್ಗೆ ಹೋದ್ಮೇಲೆ ಅಂತ, ಇರ್ತಾನೋ ಇಲ್ವೋ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಇವನು ದ್ರಾಕ್ಷಿನ ತೊಳೆದು ಕೊಟ್ಟಿದ್ದೀನಿ. ಅದನ್ನ ತಿನ್ಕೊಂಡು ಆಟ ಆಡ್ಕೊಂಡಿದ್ದಾನೆ. ಇವಾಗ ಫಟಾಫಟ್ ಅಂತ ದೇವ್ರ ಮಂಟಪನ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇದು ನನ್ನ ದೇವರ ಮನೆ. ಇದರಲ್ಲಿರೋ ಬಾಂಡಿಂಗ್ ಅಂತೂ ನನ್ನ ಜೊತೆ ಶೇರ್ ಮಾಡೋದು ಗೊತ್ತಾಗ್ತಾ ಇಲ್ಲ. ತುಂಬ ಇಷ್ಟ ನನಗೆ. ಏನಂದರೆ ಇದು ಈ ಮಂಟಪ, ನಾನು ಹೆಂಗೆ ಒಬ್ಬರು ಸ್ವಂತ ಮನೆ ಕಟ್ಕೊಂಡ್ರೆ ಎಷ್ಟು ಖುಷಿಯಾಗಿರ್ತಾರೋ, ಇದನ್ನು ನೋಡ್ದವಾಗ ನಾನು ಅದಕ್ಕಿಂತ ಹೆಚ್ಚು ಖುಷಿ. ನಾನು ಇಷ್ಟಪಡೋ ಅಂಥ ದೇವರಿಗೆ ನಾನು ತುಂಬ ಇಷ್ಟಪಟ್ಟು ಮಾಡಿಸಿರೋ ಅಂಥದ್ದು. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿರೋರು. ಇದು ಮಾಡಿಸಿರೋದು ನಾವು ರೆಡಿಮೇಡ್ ಎಲ್ಲೂ ತಗೊಬಂದಿಲ್ಲ. ಇದನ್ನು ನಾವು ಆರ್ಡ್ರ್ ಕೊಟ್ಟು ಮರ ಸೆಲೆಕ್ಟ್ ಮಾಡಿ ಕೊಟ್ಟು ಡಿಸೈನು ನಾವೇ ಸೆಲೆಕ್ಟ್ ಮಾಡಿಬಿಟ್ಟು ಮಾಡಿಕೊಟ್ಟಿರೋದಕ್ಕೆ ಅವರು ಎಲ್ಲ ಕೈಯಲ್ಲೇ ಕೆತ್ತನೆ ಎಲ್ಲ ಮಾಡಿ ನನಗೆ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಮಿಷಿನ್ ವರ್ಕ್ ಯಾವುದೂ ಈ ಮಂಟಪದಲ್ಲಿ ಇಲ್ಲ. ಎಲ್ಲ ಕೈಯಲ್ಲೇ ಮಾಡಿದಂತಹ ಡಿಸೈನೇ ಇರೋದು. ತುಂಬ ಅದ್ಭುತವಾಗಿ ಬಂದಿದೆ. ಸೊ ಇವಾಗ ನಾನು ಅದನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ದಿಲ್ವಿನ್ ಬರ್ಡೇ ದಿನ ಬೆಳಿಗ್ಗೆ ಪೂಜೆ ಮತ್ತು ದೇವರಿಗೆಲ್ಲ ನೈವೇದ್ಯ ಮಾಡೋದಿದೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಕ್ಲೀನ್ ಮಾಡಿಬಿಟ್ರೆ ನೀಟಾಗಿ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ. ನೋಡಿ, ನೀವು ಎಷ್ಟೊಂದು ವಿಡಿಯೋಗಳಲ್ಲಿ ನೋಡಿದ್ದೀರಾ. ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ. ನನ್ನ ಶಾರ್ಟ್ಸಲ್ಲಿ ಹಬ್ಬಗಳ ದಿನ ಇಲ್ಲೇ ನಾನೆಲ್ಲ ಪ್ರತಿಯೊಂದು ಹಬ್ಬ ಮಾಡೋದು, ದೇವ್ರನ್ನ ಕೂರಿಸೋದು. ಲೈಕ್ ವರಲಕ್ಷ್ಮಿನ ಕೂರಿಸ್ತೀನಿ, ಮತ್ತು ಗಣಪತಿ ಅವ್ರನ್ನ ಕೂರಿಸ್ತೀನಿ, ವರಲಕ್ಷ್ಮಿ ಅಮ್ಮನ ಕೂರಿಸ್ತೀನಿ, ಮತ್ತು ನವರಾತ್ರಿ ವ್ರತ ಮಾಡುವಾಗ ದುರ್ಗಾ ಅಮ್ಮನ ಕೂರಿಸ್ತೀನಿ. ಎಲ್ಲ ನನಗೆ ಇಷ್ಟವಾದ ಪೂಜೆ ಮಾಡೋದು, ದೇವ್ರನ್ನ ಕೂರಿಸೋದೆಲ್ಲ ನಾನು ಮಂಟಪದಲ್ಲೇ ಮಾಡ್ಕೊಳ್ತೀನಿ. ಅದಕ್ಕಂತಲೇ ನಾನು ಮಂಟಪನ ತುಂಬ ತಿಂಗಳುಗಳಿಂದ ನಾನು ಸರ್ಚ್ ಮಾಡಿ ನನ್ನ ಮಂಟಪ ಹೀಗೆ ಇರಬೇಕು ಅಂತ ಕನಸು ಕಟ್ಟಿ ಡಿಸೈನ್ ಮಾಡಿ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದೀನಿ. ಇದನ್ನು ನನಗಿದೆ ನಾನು ನಮ್ಮ ಹಸ್ಬೆಂಡ್ ಹತ್ರ ಕೇಳಿ ಮಾಡಿಸ್ಕೊಂಡಿರೋದು ಅಂದರೆ ಇದೊಂದೇ. ಈ 11 ವರ್ಷದಲ್ಲಿ ನಾನು ನಮ್ಮ ಹಸ್ಬೆಂಡ್ನ ಇರಬೇಕಂತ ನಾನೇನು ಕೇಳೇ ಇಲ್ಲ. ಎಲ್ಲ ಅವರೇ ಕೊಟ್ಟಿರೋದು. ಅದರಲ್ಲಿ ನಾನಾಗಿ ಬಾಯಿ ಬಿಟ್ಟು ಅವ್ರನ್ನ ಕೇಳಿರೋದಂದರೆ ನೋಡಿ, ಮಂಟಪ ಅವರು ಅದೇ ರೀತಿ ನನಗೆ ಇಷ್ಟ ಪ್ರಕಾರ ಮಾಡಿಸ್ಕೊಟ್ಟಿದ್ದಾರೆ. ನಾನು ಕಾಪಾಡ್ಕೊಂಡು ಬಿಡ್ತಾ ಇದ್ದೀನಿ. ನನಗೇನಾದರೂ ಸಂತೋಷ ಆಗಿರ್ಬೋದು, ನೋವಾಗಿರ್ಬೋದು, ಏನೇ ಒಂದು ಎಕ್ಸ್ಪೀರಿಯೆನ್ಸ್ ನಾನು ಇಲ್ಲೇ ಬಂದು ನಮ್ಮ ಅಪ್ಪ ಅಮ್ಮಕ್ಕೆ ಶೇರ್ ಮಾಡ್ಕೊಳ್ಳೋದು. ನನಗೆ ಅಪ್ಪ ಅಮ್ಮಗಿನ್ನ ಹೆಚ್ಚು ನನಗೆ ಅಪ್ಪ ಅಮ್ಮನೇ ಅವರು ಅಂತ ನಾನು ನಂಬಿರೋದು. ಯಾರಂತ ಹೇಳ್ತೀನಿ, ತೋರಿಸ್ತೀನಿ ಬನ್ನಿ. ನೋಡಿ, ಇವರೇ ಪಾರ್ವತಿ ದೇವಿ, ಈಶ್ವರ ಸ್ವಾಮಿ. ಇವರು ನಮ್ಮ ತಂದೆ ತಾಯಿ ಥರ ನಾನು ನೋಡಿ
ಎಷ್ಟು ಚೆನ್ನಾಗಿದೆ. ಇವರು ಏನೋ ವಿಷ್ಣು ದೇವರು ನನ್ನ ಗುರುಗಳು ಅಂತ ಆರಾಧಿಸ್ತೀನಿ. ಶಿವ ಪಾರ್ವತಿ ಅವರು ನಮ್ಮ ತಂದೆ ತಾಯಿ ಅಂತ ನಾನು ಪೂಜಿಸ್ತೀನಿ. ಅವ್ರು ನಮ್ಮ ತಂದೆ ತಾಯಿ ಅಂತಲೇ ಅಲ್ಲ, ನಾವು ನಮ್ಮ ತಂದೆ ತಾಯಿ. ಸೊ ಚಿಕ್ಕ ವಯಸ್ಸಿಂದ ಬುದ್ಧಿ ಬಂದಾಗ ನನಗೆ ತುಂಬ ಇಷ್ಟ. ನಾನು ತುಂಬಾ ಭಕ್ತಿಯಿಂದ ಪ್ರೀತಿ ಮಾಡುವಂಥ ಏನು ದೇವರು ಶಿವ ಪಾರ್ವತಿ, ದುರ್ಗಮ್ಮ, ತುಂಬ ಅನೇಕ ನಾಮಗಳಿದೆ ಅಮ್ಮಗೆ. ಅದನ್ನು ನಾನು ಲಿಂಗಭೈರವಿ ಅಮ್ಮ, ದುರ್ಗಾ ಪರಮೇಶ್ವರಿ ಅಮ್ಮ, ಚಾಮುಂಡೇಶ್ವರಿ ಅಮ್ಮ, ಪಾರ್ವತಿ ದೇವಿ, ಈಶ್ವರ ಸ್ವಾಮಿ ಎಲ್ಲ ನನಗೆ ತುಂಬ ಇಷ್ಟ. ಸೊ ಏನೇ ಹಬ್ಬ ಬರಲಿ, ಏನೇ ಸಂದರ್ಭಗಳು ನನ್ನ ಜೀವನದಲ್ಲಿ ಬರಲಿ, ನನ್ನ ಪ್ರತಿ ಕ್ಷಣವೂ ನಾನು ಶೇರ್ ಮಾಡೋ ಒಂದು ಜಾಗ ಇದು. ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಎಲ್ಲ ಅರೇಂಜ್ ಮಾಡ್ತೀನಿ. ಫುಲ್ ಮಂಟಪ ಎಲ್ಲ ಅರೇಂಜ್ ಆಗಿ ಪೂಜೆ ಎಲ್ಲ ಆದ್ಮೇಲೆ ತೋರಿಸ್ತೀನಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ಕೊಂಡು. ಓಕೆ, ಸೊ ಇವಾಗ ನಾನು ಇದೆಲ್ಲ ಕ್ಲೀನ್ ಮಾಡಿ ಆಗಿದೆ. ಮಂಟಪನ ದೇವ್ರ ಫೋಟೋಗಳನ್ನ ಎಲ್ಲ ನೀಟಾಗಿ ಧೂಳೆಲ್ಲ ಒರೆಸ್ಕೊಂಡು ತೆವದ ಬಟ್ಟೆಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾಳೆ ಪೂಜೆಗೆ. ಈಗ ಗಿಫ್ಟ್ಗಳನ್ನೆಲ್ಲ ಪ್ಯಾಕ್ ಮಾಡೋಕ್ಕೆ ಬಂದಿದ್ದೀನಿ. ದಿಲ್ವಿನು 3:45ಗೆ ಬಂದ್ಬಿಡ್ತಾನೆ. ಅಷ್ಟರಲ್ಲಿ ನಾನು ಏನೋ ಅವ್ನ ಬರ್ಡೇಗೆ ತಂದಿರೋಂತಹ ಎಲ್ಲ ಗಿಫ್ಟ್ಗಳನ್ನ ಫಟಾಫಟ್ ಅಂತ ಪ್ಯಾಕ್ ಮಾಡ್ಕೊಬಿಡ್ಬೇಕು, ಇಲ್ಲಾಂದರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಸ್ಕೂಲಿಂದ ಬೇಗ ಬಂದುಬಿಟ್ರೆ ಏನೇನು ತಂದಿದ್ದೀವಿ ಅಂತ. ನೋಡಿ, ನಾನಿಲ್ಲಿ ಬಟ್ಟೆಗಳನ್ನ ತುಂಬ ತೊಗೊಂಡಿದ್ದೀನಿ. ಅವನಿಗೆ ಜೀನ್ಸ್ ಶಾರ್ಟ್ಸು ಮತ್ತು ಜೀನ್ಸ್ ಪ್ಯಾಂಟ್ಸು, ಟೀ ಶರ್ಟ್ಗಳು ಇವೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಮತ್ತು ಅವನಿಗೆ ಏನು ಜಾಕೆಟ್, ಒಂದು ಡೆಕಾಥ್ಲಾನಲ್ಲಿ ಜಾಕೆಟು ಮತ್ತು ಶೂಸು, ಸ್ಪೋರ್ಟ್ಸ್ ಶೂಸ್ನ ಪರ್ಚೇಸ್ ಮಾಡಿದ್ದೀನಿ. ಕೆಲವೊಂದು ಏನೋ ಪೋಸ್ಕಾ ಏನೋ ಕಲರ್ ಸ್ಕೆಚ್ ಪೆನ್ಸ್ನ ಶಾಪಿಂಗ್ ಮಾಡಿದ್ದಾರೆ ಅವ್ರ ಪಪ್ಪ. ಇದೆ ಕೆಲವೊಂದು ಐಟಮ್ಸ್ನ ಆಲ್ರೆಡಿ ನಾನು ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇವಾಗ ಜಾಕೆಟ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಅವ್ನು ಬರೋಷ್ಟರಲ್ಲಿ ಈ ಪ್ಯಾಕಿಂಗ್ ಸಿಸ್ಟಮ್ ಎಲ್ಲ ಮುಗ್ದೋಗ್ಬಿಡ್ಬೇಕು, ಏನು ಗೊತ್ತಾಗಲೇಬಾರ್ದು, ಒಂದು ಕ್ಲೂ ಸಹ ಸಿಗಬಾರ್ದು ಅವನಿಗೆ. ಏನೋ ಪಪ್ಪ ಮಮ್ಮ ಎಲ್ಲ ಗಿಫ್ಟ್ ಏನೋ ಪರ್ಚೇಸ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಅಂತ. ತುಂಬಾ ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾಯಿದ್ದೀವಿ ನಾನು ಪ್ರಭಾ. ಈ ಸತಿ ಅವ್ನಿಗೆ ಯಾವ ಥರ ಬರ್ಡೇ ಮಾಡ್ತೀವಿ, ಏನೇನು ಗಿಫ್ಟ್ ತೊಗೊಂಡು ಬಂದಿದ್ದೀವಿ, ಯಾರ್ಯಾರು ಗೆಸ್ಟ್ಗಳನ್ನ ಇನ್ವೈಟ್ ಮಾಡಿದ್ದೀವಿ, ಅವ್ನಿಗೆ ಏನೂ ಗೊತ್ತಿಲ್ಲ. ಜಸ್ಟು ಅವ್ನಿಗೆ ನಾನು ಹೇಳಿರೋದಂದರೆ ಏನು, ಈ ಸತಿ ಗ್ರ್ಯಾಂಡಾಗಿ ಬರ್ಡೇ ಮಾಡಲ್ಲ, ಜಸ್ಟು ಹೊಸ ಬಟ್ಟೆ ಒಂದು ಡ್ರೆಸ್ ತೆಗಿತೀನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನೋ ಪೂಜೆ ಮಾಡಿಸ್ಕೊಂಡು ಬರೋಣ ಮಗನೇ, ಸ್ಕೂಲ್ಗೆ ಹೋಗ್ಬಿಟ್ಟು ನೀನು ಚಾಕ್ಲೇಟ್ ಹಂಚ್ಬಿಡು ಅಂತ ಇಷ್ಟೇ ಮಾತ್ರ ಹೇಳಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ನಾನು ಪ್ರಭಾ ಸೀಕ್ರೆಟಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಒಬ್ಬಳೇ ಮಾಡೋದು ತುಂಬ ಕಷ್ಟನೇ, ಆದರೆ ನನ್ನ ಜೊತೆಗೆ ಪ್ರಭಾ ಇದ್ದಾರೆ, ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರು ಇವಾಗ ವರ್ಕ್ ಮಾಡ್ತಾಯಿದ್ದಾರೆ ರೂಮಲ್ಲಿ, ವರ್ಕ್ ಫ್ರಮ್ ಹೋಮ್ ಇವತ್ತು. ಸೊ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಏನು ತಂದಿರೋಂಥ ಗಿಫ್ಟ್ಗಳನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಈ ಗಿಫ್ಟ್ಗಳನ್ನ ನಾನು ಪ್ರಭಾ ತುಂಬಾ ಯೋಚನೆ ಮಾಡಿ ಅವ್ನು ನೆಸಸರಿ ಇರೋಂಥ ಗಿಫ್ಟ್ಗಳನ್ನೇ ಪರ್ಚೇಸ್ ಮಾಡಿದ್ದೀವಿ. ತುಂಬ ಖುಷಿ ಇದೆ, ಸ್ವಲ್ಪ ಕಷ್ಟ ಆಯಿತು, ಬಟ್ ಎಲ್ಲ ಹುಡುಕಿ ಪರ್ಫೆಕ್ಟಾಗಿ ತೊಗೊಬರೋದು. ಆದರೆ ತುಂಬ ಹ್ಯಾಪಿ ಇದೆ, ನಾವು ಅಂದ್ಕೊಂಡಿರೋದೆಲ್ಲ ಅವನಿಗೆ ಸಿಕ್ಕಿದೆ, ಏನು ಯಾವುದೇ ರೀತಿ ಡಿಲೇ ಆಗ್ದಿರ ಅಂತ. ಇವಾಗ ಫಟಾಫಟ ಅಂತ ನಾನು ಎಷ್ಟು ಬೇಗ ಪ್ಯಾಕ್ ಮಾಡ್ತಾಯಿದ್ದೀನಿ ನೋಡಿ. ಪ್ಯಾಕಿಂಗ್ ಮಾಡೋದು ನಂಗೆ ತುಂಬ ಇಷ್ಟ. ಅದು ಅಂಗಡಿಯವರು ಪ್ಯಾಕ್ ಮಾಡಿದ್ರೆ ಅಷ್ಟು ನನಗೆ ಇಷ್ಟ ಆಗಲ್ಲ. ನಾನೇ ಖುದ್ದು ಅವನಿಗೆ ಡಿಸೈನ್ ಸೆಲೆಕ್ಟ್ ಮಾಡಿ ಡ್ರೆಸ್ಗಳು ನಾನು ಯಾವ ರೀತಿ ಅಂತ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ನೋಡಿ. ಈಗ ಫುಲ್ಲು ಪ್ಯಾಕಿಂಗ್ ಮುಗಿದೋಗಿದೆ, ಇನ್ನೊಂದು ಶೂದೊಂದು ಪ್ಯಾಕ್ ಮಾಡಬೇಕು. ಈ ಶೂ ಪ್ಯಾಕಿಂಗ್ ಆಗೋದು, ಪ್ಯಾಕಿಂಗ್ ಮುಗಿದೋಯ್ತು. 3:45 ಎಲ್ಲ ಮುಗಿಸ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಬಂದರು ಈಚೆ, ಅವರು ಇವಾಗ ವಿಡಿಯೋ ಮಾಡ್ತಾಯಿದ್ದಾರೆ. ಸೊ ಅವರು ಫ್ರೀ ಆಗಿರೋವಾಗೆಲ್ಲ ನನಗೆ ಬಂದು ಹೆಲ್ಪ್ ಮಾಡ್ತಾ ಇರ್ತಾರೆ. ಅವರು ತುಂಬ ಮೀಟಿಂಗ್ಸಲ್ಲಿ ಬ್ಯುಸಿ ಆಗೋಗಿರ್ತಾರೆ ನೋಡಿ. ಈ ಡ್ರೆಸ್ ಬಂದು ಅವನು ಬರ್ಡೇ ಕೇಕ್ ಕಟ್ ಮಾಡೋವಾಗ ನಾನು ಬಿಫೋರ್ ರೆಡಿ ಆಗಬೇಕಾದ್ರೆ ಕೊಡ್ತೀನಿ. ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಒಂದೊಂದು ಕಲರ್ ಪೇಪರ್ಗಳಲ್ಲಿ ನಂದು ಐಡೆಂಟಿಟಿ ಇರುತ್ತೆ, ಯಾವಾಗ ಏನೇನು ಕೊಡಬೇಕು ಅಂತ. ಆ ಥರ ನಾನು ಪ್ಯಾಕಿಂಗ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಇಡ್ತಾಯಿದ್ದೀನಿ. ಪ್ಯಾಕಿಂಗ್ ಎಲ್ಲ ಈಗ ಮುಗೀತು. ಸೊ ಅವ್ನು ಬರೋಷ್ಟರಲ್ಲಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಫ್ಲೋರು. ಇಲ್ಲಾಂದರೆ ಏನಾದರೂ ಪ್ಯಾಕಿಂಗ್ ಏನೋ ಸ್ವಲ್ಪ ಪೀಸ್ ಇದ್ರೂ ಅವ್ನು ಐಡೆಂಟಿಫೈ ಮಾಡಿಬಿಡ್ತಾನೆ. ಇವಾಗ ಎಲ್ಲ ಡೌಟ್ ಮೇಲೆ ಏನೇನೋ ಹುಡುಕೋದು ರಿಸರ್ಚ್ ಮಾಡ್ತಾಯಿದ್ದಾನೆ ನಮ್ಮಗಳಲ್ಲಿ. ಸೊ ನಾವೇನು ಕ್ಲೂ ಕೊಡ್ತಾಯಿಲ್ಲ ಅವನಿಗೆ.
ಮಕ್ಕಳಿಗೆ ನನ್ನ ಮಗನಿಗೆ ನಾನು ಯಾವಾಗೂ ಅವ್ನು ನೆಸೆಸರಿ ಇರೋಂಥ ಗಿಫ್ಟ್ಸೇ ಕೊಡ್ತೀನಿ. ತುಂಬಾ ಯೋಚನೆ ಮಾಡಿ ಹುಡುಕಿ ಅವ್ನು ಯೂಸ್ಫುಲ್ ಆಗೋಂಥ ಗಿಫ್ಟ್ಸ್ನ ನಾನು ಕೊಡೋ ಅಭ್ಯಾಸ. ಇನ್ನೊಂದು ಹೇಳ್ತಾ ಇರ್ಬೋದು, ಎಲ್ಲರೂ ಅಂದ್ಕೊಳ್ತೀರಲ್ಲ ನೀವೇ ಗಿಫ್ಟ್ ಕೊಡ್ತಾ ಇದ್ದೀರಾ ಅಂತ. ನಾನು ಗೆಸ್ಟ್ಗಳಿಗೆ ಅವನಿಗೆ ಬ್ಲೆಸ್ಸಿಂಗ್ ಸಿಗಲಿ ಅಂತ ಮಾತ್ರ ಇನ್ವೈಟ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ನನ್ನ ಮಗನಿಗೆ ಏನೇನು ಬೇಕೋ ಇಲ್ಲ ನಾನೇ ಗಿಫ್ಟ್ ಮಾಡಿ ಅವನಿಗೆ ನಾನು ಪ್ರಭ ಕೊಡೋ ಅಭ್ಯಾಸ ಫಸ್ಟಿಂದನೂ. ಸೊ ಇದೇ ರೀತಿಯೇ ನಾನು ಪ್ರತಿ ವರ್ಷವೂ ಮಾಡೋದು. ಇದು ನನಗೆ ಇಷ್ಟ ತುಂಬಾ. ನನ್ನ ಮಗನಿಗೆ ಏನೇನು ಬೇಕೋ ಅದೆಲ್ಲ ನಾನೇ ಕೊಟ್ಟರೆ ನಂಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಗಿಫ್ಟ್ ಆಗೋಯ್ತು. ಇದು ನನ್ನ ಕಡೆಯಿಂದ ನನ್ನ ಮಗನಿಗೆ ಗಿಫ್ಟ್ ಕೊಡ್ತಾ ಇರೋದು. ಈ ಗಿಫ್ಟ್ಸ್ ಬಂದು ನನ್ನ ಚಿಕ್ಕ ಮಗನ ಕಡೆಯಿಂದ ನನ್ನ ದೊಡ್ಡ ಮಗನಿಗೆ ಗಿಫ್ಟು. ಅದ್ರಲ್ಲಿ ಚಾಕ್ಲೇಟ್ಸು ಅವ್ನು ಬೇಕಾಗಿರೋ ಎಲ್ಲ ಐಟಮ್ಸು ಇದೆ. ಪಾಸ್ಕೋ ಪೆನ್ಸ್ ಅಂತೂ ತುಂಬಾ ಕಾಸ್ಟ್ಲಿ, ಸೊ ಅದು ಕೂಡ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ನಮ್ಮ ಹಸ್ಬೆಂಡ್ ಕಡೆಯಿಂದ ನನ್ನ ಮಗನಿಗೆ ಗಿಫ್ಟ್ಸು. ಇಷ್ಟು ನಮ್ಮಗಳ ಕಡೆಯಿಂದ ನನ್ನ ಮಗನಿಗೆ ಗಿಫ್ಟ್ ಕೊಡ್ತಾ ಇದೆ. ಇದು ನಾನು ಅರ್ಲಿ ಮಾರ್ನಿಂಗ್ ಅವನು ಎದ್ದು ಸ್ನಾನ ಮಾಡಿದ ತಕ್ಷಣ ಕೊಡ್ತೇನೆ. ಇದು ಈ ಡ್ರೆಸ್ನ ಹಾಕ್ಕೊಂಡು ಅವನಿಗೆ ಟೆಂಪಲ್ಲು ಮತ್ತು ಸ್ಕೂಲ್ಗೆ ಹೋಗ್ತಾನೆ. ಈ ಗಿಫ್ಟ್ ಬಂದು ಕೇಕ್ ಕಟ್ ಮಾಡೋವಾಗ ನಾನು ಕೊಡ್ತೀನಿ. ಇದು ಬರ್ಡೇ ಕೇಕ್ ಸೆಲೆಬ್ರೇಷನ್ ಆಗೋವಾಗ. ಈ ಮಿಕ್ಕಿದ ಉಳಿದಿರೋ ಎಲ್ಲ ಗಿಫ್ಟ್ಸ್ನ ನಾವು ಗಿಫ್ಟು ಬರ್ಡೇ ನಡಿಬೇಕಾದ್ರೆ ಕೊಡ್ತೀವಿ. ಹೀಗೆಲ್ಲ ಫಟಾಫಟ್ ಅಂತ ಎತ್ತಿಗೆ ಬಿಡ್ತೀನಿ. ಅವ್ನು ಬರ್ತಾನೆ, ಇನ್ನೂ ಒಂದು 10 ಮಿನಿಟ್ಸ್ ಟೈಮ್ ಇದೆ. ಅಷ್ಟರಲ್ಲಿ ನಾನು ಫ್ಲೋರೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಈ ಗಿಫ್ಟ್ಸ್ ಎಲ್ಲ ಇವಾಗ ಪ್ಯಾಕಿಂಗ್ ಮುಗೀತು. ಇದೇ ದೊಡ್ಡ ಕೆಲಸ, ಅದು ಇವತ್ತೆಲ್ಲ ಮುಗೀತು. ನಾಳೆ ಏನಿದ್ರು ನನ್ನ ಮಗನ ಹುಟ್ಟುಹಬ್ಬದ ಸ್ಪೆಷಲ್ ಡೇಲಿ ಎಲ್ಲ ಖುಷಿಯಾಗಿ ಬ್ಯುಸಿಯಾಗಿ ಹೋಗ್ತೀನಿ ನಾನಂತೂ. ನನಗೆ ತುಂಬಾ ಇಂಪಾರ್ಟೆಂಟು ಅವ್ನ ಬರ್ಡೇ ಅಂದರೆ. ನಾನು ಅಮ್ಮ ಆಗಿದ್ದು ದಿನ ನಾಳೆ. ಅವನು ಹುಟ್ಟಿದ ತಕ್ಷಣ ಅವನು ರಾತ್ರಿ 8:25ಕ್ಕೆ 20ನೇ ತಾರೀಕು ಫೆಬ್ರವರಿ ಹುಟ್ಟಿದ್ದು. ಆವತ್ತು ನನಗೂ ಪ್ರಭಗೂ ತುಂಬಾ ಇಂಪಾರ್ಟೆಂಟೆ. ನಮ್ಮ ಮದುವೆಗಿನ್ನ ಏನು ತುಂಬಾ ಇಷ್ಟವಾದ ದಿನ ನಮಗೆ. ನೋಡಿ, ಅವನು ಬಂದ ಬಾಗಿಲು ಕರೆಕ್ಟಾಗಿ ಏನು ಗೊತ್ತಿಲ್ಲ. ಏನು ಮಗನೇ, ಆಯ್ತಾ ಸ್ಕೂಲು? ಹೆಂಗಿತ್ತು ಸ್ಕೂಲು? ಹೆಂಗಿತ್ತು ಡೇ? ಅದೇ ಅವ್ನು ಬರೋಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡೆ ನಾನು. ಎಲ್ಲ ಎತ್ತಿ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಕೇಳಿಸ್ಕೊಬಿಡ್ತಾನೆ. ಸೊ ಇವಾಗ ನಾನು ಅವನದು ಚಿಕ್ಕ ವಯಸ್ಸದ್ದು ಕೆಲವೊಂದು ನಾವು ಸ್ವೀಟ್ ಮೆಮೊರೀಸನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಓಕೆನಾ?